ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ನಾನು ಒಂದು ಪೌಡರ್ ತೋರಿಸಿದ್ದೆ, ಪ್ರೋಟೀನ್ ಪೌಡ್ರನ್ನ. ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನನಗೆ ಅದು ತೂಕ ಕಡಿಮೆ ಮಾಡಿದ ಪೌಡರ್, ನನ್ನ ಫೇವ್ರೆಟ್ ಅಂತಲೂ ಹೇಳ್ಬೋದು. ಅದನ್ನು ಈ ಥರ ಏರ್ ಟೈಟ್ ಕಂಟೈನರ್ ಇದರಲ್ಲಿ ಇಟ್ಟಿದ್ದೀನಿ, ಗಾಜಿಂದು ಬಾಟಲಲ್ಲಿ ಇಟ್ಟಿದ್ದೀನಿ ನಾನು. ಮತ್ತು ಇವತ್ತು ಸ್ಮೂದಿ ಮಾಡೋಕ್ಕೆ ಬೇಕಾಗಿರೋದು ಜೇನುತುಪ್ಪ ಮತ್ತು ಅದ್ರ ಜೊತೆ ಪೈನಾಪಲ್ನೇ ತೊಗೋಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ಯಾವುದು ಫ್ರೂಟ್ಸ್ ಇರುತ್ತೆ ಅದನ್ನು ತೊಗೋಬೋದು. ಆದರೆ ನನಗೆ ಪೈನಾಪಲ್ ತುಂಬ ಇಷ್ಟ ಆಗುತ್ತೆ, ಅದಕ್ಕಾಗಿ ನಾನು ಪೈನಾಪಲ್ ತೊಗೊಳ್ತೀನಿ. ಪೈನಾಪಲ್ ಮೊದಲು ಮಸ್ಕ್ಮೆಲನ್ ತೊಗೋಬೋದು, ಬನಾನಾ ತೊಗೋಬೋದು ಒಂದು, ಆಮೇಲೆ ನೀವು ಆ್ಯಪಲ್ ತೊಗೋಬೋದು, ಪಪ್ಪಾಯ ತೊಗೋಬೋದು, ಈ ಥರ ತೊಗೋಬೋದು. ಮತ್ತು ಅದಕ್ಕೆ ಹಾಲು ತೊಗೋಬೇಕು, ಕಾಯಿ ಸಾರಿಸಿರೋ ಹಾಲನ್ನ. ಇಲ್ಲ ನಿಮಗೆ ಸ್ಲಿಮ್ ಅಂತ ಬರುತ್ತೆ ಹಾಲು, ಅದನ್ನು ತೊಗೋಬೋದು. ಈಗ ನಾನು ಗಟ್ಟಿ ಹಾಲು ತೊಗೊಂಡಿದ್ದೀನಿ, ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ನಾನು ಸೇರಿಸ್ತೀನಿ. ಈಗ ಸ್ಮೂದಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಪೌಡರು, ಇದು 2 ಸ್ಪೂನ್ ಹಾಕಿದ್ರೆ ಸಾಕು. 2 ಚಮಚ ಈ ಪೌಡರನ್ನು ಹಾಕಿದ್ರೆ ಸಾಕು. 2 ಮಿನಿಟ್ಸಲ್ಲಿ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ನಮ್ಮ ವೆಯ್ಟ್ ಲಾಸ್ ಜರ್ನಿಲಿ ಇದು ನನಗೆ ತುಂಬ. ಇದಕ್ಕೆ ನಾನು ಪೈನಾಪಲ್ನ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಹಾಲು, ಇದು ಗಟ್ಟಿ ಹಾಲು. ಇದಕ್ಕೆ 1 ಗ್ಲಾಸಷ್ಟು ನಾನು ತಣ್ಣೀರನ್ನ ಸೇರಿಸ್ತಾ ಇದ್ದೀನಿ, ನೋಡ್ಬೋದು. ಮತ್ತು ಇದು 2 ಟೇಬಲ್ ಸ್ಪೂನಷ್ಟು ಹನಿ, ಜೇನುತುಪ್ಪ. ಇದಕ್ಕೆ ಯಾವ ಶುಗರ್ ಏನು ಹಾಕಂಗಿಲ್ಲ, ಯಾವ ಸಕ್ಕರೆನೂ ಹಾಕಬಾರ್ದು ಇದಕ್ಕೆ. ನಿಮಗೆ ಇಷ್ಟ ಇಲ್ಲ ಜೇನುತುಪ್ಪ ಅನ್ನೋರು, ಸ್ವಲ್ಪ ಜನ ಆಗಲ್ಲ ಅನ್ನೋರು, ನೀವು ಬಿಳಿ ಕಲ್ಸಕ್ಕರೆನ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಒಂದೊಂದ್ಸಲಿ ಬಿಳಿ ಕಲ್ಸಕ್ಕರೆನೂ ಯೂಸ್ ಮಾಡ್ತೀನಿ. ಈಗ ಇದನ್ನು ನೋಡಿ, ಆದರೆ ಸಾಕು. ನೋಡಿ, ತಿಕ್ಕಾಗೂ ಇರುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನೀವು ಬೇಕಾದರೆ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಹನಿನ. ಹಾಗೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನು ಬೇಡ ಅಂದ್ಕೊಳ್ತೀನಿ ನಾನು, ನೋಡ್ಬೋದು. ಇದು ಬೆಳಗ್ಗೆ 1 ಗ್ಲಾಸ್ ಕುಡಿದ್ರೆ ನಮಗೆ ಹೊಟ್ಟೆ ಫಿಲ್ಲಿಂಗ್ ಇರುತ್ತೆ, ನಮಗೆ ಹಸುವಾಗಲ್ಲ. ನನಗಂತೂ ಹಸುವಾಗ್ತಾ ಇರಲಿಲ್ಲ. ನಾನು ಮಧ್ಯಾಹ್ನನೇ ಲಂಚ್ ಊಟ ಮಾಡ್ತಾಯಿದ್ದು, ಮಧ್ಯದಲ್ಲಿ ನೀರು ಕುಡಿತಾ ಇದ್ದೆ ನಾನು 12 o'clock ಅನ್ನಂಗೆ. ಇದು 10 o'clock ನಾನು ತೊಗೊಳ್ತಾ ಇದ್ದೆ, 10 ಗಂಟೆಗೆ ಇದು ಸಮಯದಲ್ಲಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಮಾಡಿ ತಿಳಿಸಿ, ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.